ಕಳೆದ ಹಲವು ದಿನಗಳಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇರುವಂಥ ಈ ಪಕ್ಷ ವಿರೋಧಿ ಚಟುವಟಿಕೆ ಅನ್ನೋ ವಾದ, ಅಸಲಿಗೆ ಯಾರ್ರೀ ಪಕ್ಷ ವಿರೋಧಿಗಳು ಅನ್ನುವ ಚರ್ಚೆ ಶುರುವಾಗಿದೆ. ಮೇ 4ರವರೆಗೂ ಈ ಚರ್ಚೆ ಸಾಕಷ್ಟು ತೀವ್ರತೆಯನ್ನು ಪಡೆಯೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಅದಕ್ಕೆ ಪೂರಕವಾದಂಥ ಒಂದಿಷ್ಟು ಅಪ್ಡೇಟ್ಸ್ ನಿಮ್ಮ ಅಶ್ವವೇಗ ನ್ಯೂಸ್ ಸ್ಕ್ರೀನ್ ಮೇಲೆ. ಕಾಂಗ್ರೆಸ್ನಲ್ಲಿ ಅಸಲಿ ಪಕ್ಷ ವಿರೋಧಿಗಳು ಯಾರ್ರೀ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಈಗ ಡಿಸ್ಕಷನ್ ಶುರುವಾಗಿದೆ. ದಾವಣಗೆರೆ ದಕ್ಷಿಣ ದಂಗಲ್ಗೆ ಈಗ ಅಸಲಿ ಟ್ವಿಸ್ಟ್ ಸಿಗ್ತಾ ಇದೆ. ಸಿಎಂ ಡಿಸಿಎಂ ಬಣಗಳ ನಡುವೆ ಬಿಗ್ ಫೈಟ್ ಈಗಾಗಲೇ ಶುರುವಾಗಿದೆ. ಡಿಕೆ ಬಣಕ್ಕೆ ಸಿಎಂ ಬಣದಿಂದ ಮಾಸ್ಟರ್ ಸ್ಟ್ರೋಕ್. ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಡೂಪರ್ ಎಕ್ಸ್ಕ್ಲೂಸಿವ್. ಎಸ್, ಇಂಥ ಪ್ರಶ್ನೆಗಳು ಬರುತ್ತವೆ. ಯಾರ್ದಾದ್ರೂ ಮೇಲೆ ಯಾರಾದರೂ ಆರೋಪ ಮಾಡ್ತಾ ಇದ್ರೆ ಮೊದಲು ಅಸಲಿ ವಿರೋಧಿಗಳು ಯಾರು ಅಂತ ಗೊತ್ತಾಗುತ್ತೆ, ಆಮೇಲೆ ನಮ್ಮ ಮೇಲೆ ಪ್ರಹಾರ ಮಾಡ್ರಿ ರೀ ಅನ್ನುವ ವಾದ ಶುರುವಾದಂಗೆ ಕಾಣ್ತಾ ಇದೆ. ಈ ಬಣ ರಾಜಕೀಯ ಒಣ ರಾಜಕೀಯ ರಾಜಕಾರಣದಲ್ಲಿ ಇಲ್ಲದೆ ಹೋದರೆ ಬಹುಶಃ ಅದನ್ನು ರಾಜಕಾರಣ ಅನ್ನೋದಿಲ್ಲ ಅನ್ನೋದು ಒಬ್ಬ ಪುಟಾಣಿಯಿಂದ ಹಿಡಿದು ವೃದ್ಧರವರೆಗೂ ಕೂಡ ಗೊತ್ತಿರುವಂಥ ಸಮಾಚಾರ. ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಇನ್ನು ಯಾವುದೇ ಪಕ್ಷ ಆಗಿರ್ಬೋದು, ಈ ಪರ ವಿರೋಧ ಬಣ ಇದೆಲ್ಲವೂ ಕೂಡ ಇದ್ದದ್ದೇ. ಈಗ ಸದ್ಯದ ಅಪ್ಡೇಟ್ನ ತಾವು ಗಮನಿಸ್ತಾ ಇದ್ದೀರಿ. ಅದರಲ್ಲೂ ಈ ಉಪಚುನಾವಣೆಗೆ ದಿನಾಂಕ ಘೋಷಣೆ ಆಗ್ತಾ ಇದ್ದಂತೆ ತೆರೆಮರೆಯಲ್ಲಿ ಹೇಗೆ ನಾವು ಅಪ್ಪರ್ ಸೈಡ್ ಆಗಬೇಕು, ಯಾವ ರೀತಿ ನಮ್ಮ ಬೇಳೆಕಾಳು ಬೇಯಿಸ್ಕೊಳ್ಬೇಕು, ಯಾವ ರೀತಿ ನಮ್ಮ ಡ್ರೀಮ್ ಡಿಸೈರ್ನ ಫುಲ್ಫಿಲ್ ಮಾಡಬೇಕು, ಯಾವ ರೀತಿ ಹೈಕಮಾಂಡ್ಗೆ ಮೆಸೇಜ್ ರವಾನೆ ಮಾಡಬೇಕು, ಯಾರು ಕಾಲು ಎಳೆದ್ರೆ ನಾವು ಮೇಲಾಗ್ತೀವಿ, ಯಾರು ಕಾಲು ಎಳೆದ್ರೆ ನಾವು ಕೆಳಗಾಗ್ತೀವಿ, ಹೀಗೆ ಈ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸಿಗೆ ಏನು ಕಮ್ಮಿ ಇಲ್ಲ ರಾಜಕಾರಣದಲ್ಲಿ. ಮತ್ತು ನಾವು ಪ್ರತಿ ದಿವಸ ಪ್ರತಿ ಬುಲೆಟಿನ್ಗೂ ಹೇಳಬೇಕು ಅಂತ ಅನಿಸುತ್ತೆ. ರಾಜಕೀಯದ ಯಾವುದೇ ಸುದ್ದಿ ಬಂದರೂ ಕೂಡ 2+2 = 4, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಅನ್ನೋದನ್ನು ನಾವು ಹೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ಸದ್ಯದ ಬೆಳವಣಿಗೆಗಳನ್ನು ನೋಡಿದಾಗ ರಾಜಕಾರಣದ ವ್ಯಾಕರಣವೇ ಹಾಗೆ ಅನ್ನೋದನ್ನು ಪ್ರತಿಯೊಬ್ಬರೂ ಕೂಡ ಈಗ ಅನಲೈಸ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಒಳ್ಳೆಯ ಅಭಿಪ್ರಾಯ, ಸದಭಿಪ್ರಾಯ ಕೂಡ ರಾಜಕಾರಣಕ್ಕೆ ಅಥವಾ ರಾಜಕಾರಣದ ಈ ಸ್ಥಿತಿಗತಿಗಳನ್ನು ಗಮನಿಸಿದಾಗ ಯಾವೊಬ್ಬ ಸಜ್ಜನರಿಗೂ ಕೂಡ ಬರೋಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಹಿರಿಯರು ಏನು ಮಾಡ್ತಾರೆ ನೋಡ್ರಿ, ಆವತ್ತಿತ್ರಿ ದೇವರಾಜ ಅರಸು ಕಾಲ ಇರ್ಬೋದು, ರಾಮಕೃಷ್ಣ ಹೆಗಡೆಯವರು ಇರ್ಬೋದು, ಆ ಟೈಮಲ್ಲಿ ಮೌಲ್ಯಾಧಾರಿತ ರಾಜಕಾರಣ ಇತ್ತು ಅಂತೆಲ್ಲ ಹೇಳ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಆದರೆ ದಿನಗಳೆದಂತೆ ಸದ್ಯಕ್ಕೆ ಪ್ರಸ್ತುತ ಸ್ಥಿತಿ ಹಿಂಗಿದೆ. ನಾವೇ ಆಯ್ಕೆ ಮಾಡಿದಂಥ ನಾಯಕರು ಯಾವ ರೀತಿ ಇಲ್ಲಿ ಬಡದಾಡ್ತಾರೆ, ಯಾವ ರೀತಿ ಕತ್ತಿ ವರ್ಷೆ ಮಾಡ್ತಾರೆ ತೆರೆಮರೆಯ ಹಿಂದೆ, ಯಾವ ರೀತಿ ಮೀರ್ಸಾದಿಗಳಾಗ್ತಾರೆ, ಮೇಲ್ನೋಟಕ್ಕೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಲ್ವಾ. ಎಲ್ಲರೂ ಅವರು ಹ್ಯೂಮನ್ ಬೀಯಿಂಗ್ಸ್ ಅಂತ ಅಂದುಕೊಂಡು ನಡೀತಾ ಇದೆ. ಎಸ್, ಮುಂದುವರೆದ ಭಾಗವಾಗಿ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಓಕೆ, ಯಾವ ವಿಚಾರವಾಗಿ ಇಷ್ಟೆಲ್ಲ ಪೀಠಿಕೆ ಕೊಡ್ತಾ ಇದ್ದೀವಿ? ದಾವಣಗೆರೆಯಲ್ಲಿ ಜಮೀರ್ ಗ್ಯಾಂಗ್ ಷಡ್ಯಂತ್ರ ನಿಜಕ್ಕೂ ಮಾಡ್ತಾ? ಪಕ್ಷ ವಿರೋಧಿ ಚಟುವಟಿಕೆಗೆ ಆಡಿಯೋ ಸಾಕ್ಷ್ಯ ನಿಜಕ್ಕೂ ಇದೆಯಾ? ಹೈಕಮಾಂಡ್ ಆ ಆಡಿಯೋಯನ್ನ ಪರೀಕ್ಷೆ ಮಾಡಿದೆಯಾ? ಆಡಿಯೋ ಟೆಸ್ಟ್ ಮಾಡಿಯೇ ಜಬರ್ ಅಹಮದ್ ಇರ್ಬೋದು, ನಸೀರ್ ಇರ್ಬೋದು, ಅವ್ರ ವಿರುದ್ಧ ಕ್ರಮ ಕೈಗೊಳ್ತಾರ? ಹೈಕಮಾಂಡ್ ಯಾವ ಆಧಾರದ ಮೇಲೆ ಕ್ರಮ ಕೈಗೊಳ್ಳುತ್ತೋ ಗೊತ್ತಿಲ್ಲ. ಆದರೆ ಈ ಹೊತ್ತಲ್ಲೇ ಡಿಕೆ ಬಣದ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದೆ ಅಂತ ಒಂದು ಬಣ ಹೇಳ್ತಾ ಇದೆ. ಒಂದೊಂದು ಅಂಶ ಉಲ್ಲೇಖಿಸಿ ಈಗ ಕುಕ್ಕಲಿಕ್ಕೆ ಅಥವಾ ಸದೆಬಡಿಲಿಕ್ಕೆ ಶುರು ಮಾಡಿದೆ ಸಿಎಂ ಟೀಮ್. ಅದ್ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ. ನಿಮಗೆ ಮುಂದಿನ ಹಂತದಲ್ಲಿ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಆದರೆ ಆಡಿಯೋ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಆಡಿಯೋ ಸುದ್ದಿ ಅಂತೂ ಚರ್ಚೆ ಆಗಿದೆ. ಯಾಕಂತ ಹೇಳಿದ್ರೆ ಸುಮ್ಮನೆ ನಾವು ನ್ಯೂಸ್ ಹಾಕಲ್ಲ. ಕೆಲವೊಬ್ರು ನೇರವಾಗಿ ಹೇಳೋಕೆ ಮುಂದೆ ಬರ್ತಾರೆ, ಇನ್ನು ಕೆಲವರು ಬರಲ್ಲ. ಸುದ್ದಿಗೋಷ್ಠಿ ಆಗಿದ್ದು ಪಕ್ಕ ಆಗಿದೆ. ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್, ಯಾಸಿರ್ ಖಾನ್ ಪಠಾಣ್ ಅವರ ಸಾರಥ್ಯದಲ್ಲಿ ಸುದ್ದಿಗೋಷ್ಠಿ ನಡೀತು. ಯಾವಾಗ? ದಾವಣಗೆರೆ ಮತ್ತು ಬಾಗಲಕೋಟೆಗೆ ಉಪಚುನಾವಣೆಯ ಪೋಲಿಂಗ್ ನಡೀತಲ್ಲ, ವೋಟಿಂಗ್ ನಡೀತಲ್ಲ, ಅದರ ಮರುದಿನ 10ನೇ ತಾರೀಕು ನಡೀತು. ಅವತ್ತಿಂದ ಇದೇ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ, ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇಷ್ಟೆಲ್ಲ ಯಾವ ಕಾರಣಕ್ಕೆ? ನೋಡ್ರಿ, ಒಂದು ಒಳ್ಳೆ ಪೊಸಿಷನ್ ತೆಗೆದುಕೊಳ್ಬೇಕು, ಜನಮನ್ನಣೆಯನ್ನು ಗಳಿಸ್ಕೊಳ್ಬೇಕು,
ನಮ್ಮ ಮುಂದಿನ ಚುನಾವಣೆಗಳಿಗಿರಬಹುದು ಅಥವಾ ನಮ್ಮ ಆತ್ಮೀಯರಿಗಿರಬಹುದು ಒಂದು ದೊಡ್ಡ ಪೊಸಿಷನ್ನು, ಸ್ಥಾನಮಾನ, ದುಡ್ಡು, ಅಫ್ಕೋರ್ಸ್ ಎಲ್ಲವೂ ಕೂಡ ಇಂಟರ್ಲಿಂಕ್ಡ್. ಆ ಕನಸನ್ನು ಇಟ್ಕೊಂಡೇ ಇವೆಲ್ಲ ಬೇಳೆ ಬೇಯಿಸ್ಕೊಳ್ಳೋಕೆ ಮುಂದಾಗ್ತಾರೆ. ಅದರಲ್ಲಿ ಯಾವ ಅನುಮಾನ ಇಲ್ಲ, ಡ್ಯಾಮ್ ಶೋರ್. ಮತ್ತು ಕಾಂಗ್ರೆಸ್ ಈ ಬಾರಿ ಅಧಿಕಾರಕ್ಕೆ ಬಂದಾಗಿನಿಂದ ಕೂಡ ಈ CM ಕುರ್ಚಿ ಕದನ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದ್ರಿಂದ ಈ ಬೆಳವಣಿಗೆಗಳು ಒಂದಿಷ್ಟು ರೆಕ್ಕೆ ಪುಕ್ಕ ಪಡೆದುಕೊಳ್ಳುತ್ತವೆ, ಕುರ್ಚಿ ಕದನಕ್ಕೆ ಮತ್ತಷ್ಟು ಪುಷ್ಟಿ ಕೊಡುತ್ತವೆ. ಈಗ ನೀವು ನೋಡಿದ್ರಲ್ಲ, ಜನವರಿ ಟು ಡಿಸೆಂಬರ್ ಎಲ್ಲ ಆ ಕ್ರಾಂತಿ, ನವೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ಸಂಕ್ರಾಂತಿ, ಎಲ್ಲ ಕ್ರಾಂತಿಗಳ ನಡುವೆ ಅಭಿವೃದ್ಧಿಯ ಜಪ ಮರ್ತು ಹೋಗಿದೆ. ಅದು ಎದುರಾಳಿಗಳಿಗೆ, ವಿರೋಧ ಪಕ್ಷಗಳಿಗೆ ಒಂದು ಅಸ್ತ್ರ ಆಗಿದೆ. ಆ ಅಸ್ತ್ರವನ್ನು ಅವರು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ತಾರೆ, ಜನಪರವಾಗಿ ಹೋರಾಡ್ತಾರೆ, ಅಂಥ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಅವರವರ ಬಣ ರಾಜಕೀಯದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಯಾವ ಪಕ್ಷದಲ್ಲಿ ಎಲ್ಲ ಚೆನ್ನಾಗಿದೆ, ಓ ಸೂಪರ್ ಆಗಿದೆ ಅಂತ ಹೇಳ್ತೀವಿ, ಅಂಥದ್ದು ಯಾವುದು ಸಿಕ್ಕಲ್ಲ ಅಲ್ವೇ? ಓಕೆ, ಹೈಕಮಾಂಡ್ ಆ ಆಡಿಯೋನ ಪರೀಕ್ಷೆ ಮಾಡಿದೆಯಾ ಅಥವಾ ಆಡಿಯೋ ಸಿಕ್ಕಿದೆಯಾ ಇಲ್ವಾ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಜಮೀರ್ ಅಹಮದ್ ಅವರು ಕೂಡ ಹೇಳ್ತಾ ಇದ್ರು, ನೋಡ್ರಿ ನಮ್ಮ ಹೆಸರಾದರೂ ಹೇಳಬೇಕು, ನಿಜಕ್ಕೂ ನಾವೇನಾದರೂ ಮಾಡಿದ್ದೀವಿ ಅಂತ ಹೇಳಿದರೆ, ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದೀವಿ ಅಂತ ನಮ್ಮ ಹೆಸರು ಹೇಳಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಅವ್ರದ್ದೇ ಆದಂಥ ಸಮರ್ಥನೆಗಳನ್ನು ಕೊಡ್ತಾ ಇದ್ರು. ಹೀಗಾಗಿ ಈ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗುಸು ಪಿಸು ಚರ್ಚೆ ನಡೀತಾ ಇದೆ. ಎಸ್, ಮತ್ತಷ್ಟು ಅಪ್ಡೇಟ್ಸ್